ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ವಾತಿಸಮ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತು ನಾನು ಎಲ್ಲರಿಗೂ 3 ಒಗಟುಗಳನ್ನ ಕೇಳೋದಕ್ಕೆ ಬಂದಿದ್ದೀನಿ. ಸೊ 3 ಒಗಟಲ್ಲಿ ಯಾರಿಗೆಲ್ಲ ಆನ್ಸರ್ ಗೊತ್ತಿರುತ್ತೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಕ್ಕೆ ಮುಂಚೆ ನೀವೆಲ್ಲ ಆನ್ಸರ್ ಮಾಡಿ ನೋಡೋಣ ಯಾರ್ಯಾರು ಆನ್ಸರ್ ಕರೆಕ್ಟಾಗಿರುತ್ತೆ ಅಥವಾ ನಿಯರ್ ಆಗಿರುತ್ತೆ ಅಂತ. ಸೊ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ, ನಿಮ್ಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಯಾಕೆ ತಡ ಮಾಡೋದು, ಇನ್ನು ಫಸ್ಟ್ ರೀಡಲ್ಗೆ ಹೋಗ್ತೀನಿ. ಸೊ ಒಂದು ಕೋಣೆಯಲ್ಲಿ 10 ಜನ ಮಲಗಿರ್ತಾರೆ. ಆ ಕೋಣೆಯಲ್ಲಿ ತುಂಬ ಅಂದರೆ ತುಂಬ ಸೊಳ್ಳೆ ಕಾಟ ಇರುತ್ತೆ. ಸೊ ಎಲ್ಲರೂ ಮಲಗಿದಾಗ 9 ಜನರಿಗೆ ಮಾತ್ರ ಸೊಳ್ಳೆ ಕಚ್ಚುತ್ತೆ, ಒಬ್ಬನಿಗೆ ಮಾತ್ರ ಆ ಸೊಳ್ಳೆ ಕಚ್ಚಲ್ಲ. ಯಾಕೆ ಸೊಳ್ಳೆ ಕಚ್ಚಲ್ಲ ಅವನಿಗೆ? ಸೊ ಯಾರಿಗೆಲ್ಲ ಕ್ವಶನ್ ಗೊತ್ತಿದೆ, ಆನ್ಸರ್ ಗೊತ್ತಿದೆ, ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಯಾರು ಆನ್ಸರ್ಸ್ ಎಲ್ಲ ರೈಟ್ ಇರುತ್ತೆ ಅಂತ. ಸೊ ಇನ್ಯಾಕೆ ತಡ, ಸೆಕೆಂಡ್ ಕ್ವಶನ್ಗೆ ಹೋಗ್ತೀನಿ. ಸೆಕೆಂಡ್ ಕ್ವಶನ್ ಏನಂದರೆ, ತಂದೆಗೆ 3 ಅದ್ರ ತಾಯಿಗೆ 1, ಏನದು? ತುಂಬ ಇಂಟ್ರೆಸ್ಟಿಂಗ್ ಇದೆ ಆನ್ಸರ್ ಮಾತ್ರ. ತಂದೆಗೆ 3 ತಾಯಿಗೆ 1 ಏನಿರ್ಬೋದು ಅಂತ ಗೆಸ್ ಮಾಡ್ತಾಯಿರಿ. ಸೊ ಇನ್ಯಾಕೆ ತಡ, ಥರ್ಡ್ ಕ್ವಶನಿಗೆ ಹೋಗೋಣ. ಮತ್ತು ನಾನು ಇಲ್ಲಿ ಯಾವುದೇ ರೀತಿಯ ಡಬಲ್ ಮೀನಿಂಗ್ ಕ್ವಶನ್ ಕೇಳ್ತಾ ಇಲ್ಲ ಅಂತ ಮೊದಲೇ ಹೇಳ್ತಾ ಇದ್ದೀನಿ. ತಂದೆಗೆ 3 ತಾಯಿಗೆ 1 ಅಂದರೆ ಏನು ತಪ್ಪು ತಿಳ್ಕೊಂಡೆ, ಆನ್ಸರ್ ಏನಿರಬಹುದು? ಯೂಶಲಿ ತಾಯಿಯರು 1 ಏನು ಯೂಸ್ ಮಾಡ್ತಾರೆ, ತಂದೆ 3 ಅನ್ನೋದು ಅಂದರೆ ಏನು ಯೂಸ್ ಮಾಡಬಹುದು? ಅಂದರೆ ಎಲ್ಲ ಪಾಸಿಟಿವ್ ಆಗಿರೋ ಆನ್ಸರ್ಸ್ ಏನಿರ್ಬೋದು ಅಂತ ಗೆಸ್ ಮಾಡಿ. ಸೊ ಥರ್ಡ್ ಒನ್, ಇದು ನೋಡೋದಕ್ಕೆ ಕಲ್ಲು, ಆದರೆ ಅದನ್ನು ನೀರಿಗೆ ಹಾಕಿದ್ರೆ ಮಣ್ಣು, ಏನಿರ್ಬೋದು ಇದು? ಸೊ ಪ್ರತಿಯೊಬ್ಬರು ಮನೇಲಿ ಅದು ಯೂಸ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಹಾಗಿರುತ್ತೆ, ಆದರೆ ಮೊದಲಿನ ಕಾಲದಲ್ಲಿ ಮಾತ್ರ ಇದನ್ನು ಸ್ಪೆಷಲಿ ಯೂಸ್ ಮಾಡ್ತಿದ್ರು. ತೋಟಗಳಲ್ಲಿ ಇದನ್ನು ಬಳಸ್ತಾರೆ.